ಒಂದು ಸೂಪ್ಗೋಸ್ಕರ ನನ್ಗೂ ನಮ್ಮ ಅತ್ತೆಗೂ ಜಗಳ ಆಯ್ತು. ನಮ್ಮ ಅತ್ತೆ ರಾಗಿ ಗಂಜಿ ಕುಡಿತೀನಿ ಅಂದ್ರು. ಸರಿ ಆಯ್ತು ಮಾಡ್ಕೊಡ್ತೀನಿ ಅನ್ಬಿಟ್ಟು ರಾಗಿ ಗಂಜಿ ಯಾಕೆ ರಾಗಿ ಮೊಟ್ಟೆ ಸೂಪ್ ಮಾಡ್ಕೊಡ್ತೀನಿ, ಚಳಿಗ್ ಸಖತ್ತಾಗಿರುತ್ತೆ ಅಂತ ಅನ್ಕೊಂಡೆ. ನಮ್ಮ ಅತ್ತೆದು ಯಾವಾಗ್ಲೂ ಒಂದೇ ಕಂಪ್ಲೇಂಟ್ ನನ್ನ ಮೇಲೆ, ಯಾವ ಅಡಿಗೆ ಚೆನ್ನಾಗ್ ಮಾಡಿರ್ತಾಳೆ ಅದನ್ನ ಎಣಿಸ್ಕೊಂಡ್ ಮಾಡ್ತಾಳೆ, ಯಾವ್ ಚೆನ್ನಾಗಿರಲ್ಲ ಅದನ್ನ ಪಾತ್ರೆ ಪಾತ್ರೆ ಮಾಡಿಟ್ಟಿರ್ತಾಳೆ ಅಂತ. ಅದ್ ಯಾಕೆ ಯಾವಾಗ್ಲೂ ಹಂಗೆ ಆಗುತ್ತೋ ನನ್ಗಂತೂ ಗೊತ್ತಿಲ್ಲ. ಅವ್ರು ಯಾವಾಗ ತಿನ್ನಲ್ಲ ಕುಡಿಯಲ್ಲ ಅಂತ ಅನ್ಕೋತೀನಿ, ಅವಾಗ ಎಣಿಸ್ಕೊಂಡ್ ಮಾಡಿರ್ತೀನಿ. ಆದ್ರೆ ಅವತ್ತೇ ಅವ್ರಿಗೆ ಜಾಸ್ತಿ ಬೇಕು ಅಂತ ಅನ್ಸುತ್ತೆ. ಇನ್ನೊಂದ್ ಸ್ವಲ್ಪ ಇದ್ಯಮ್ಮ ಅಂತ ಕೇಳ್ತಾರೆ, ಅವಾಗ ಇಲ್ಲ ಇಷ್ಟ ಇದ್ದಿದ್ದು ಖಾಲಿ ಅಂತ ಹೇಳ್ತೀನಿ. ಇನ್ನು ಎಷ್ಟೊಂದ್ ಸತಿ ಸರಿ ಮನೇಲಿ ಎಲ್ಲಾರು ಇದಾರೆ ಜಾಸ್ತಿ ಮಾಡೋಣ ಪಾಪ ಎಲ್ಲರಿಗೂ ಹೊಟ್ಟೆ ಎಸಿತೆ ಅಂತ ತುಂಬಾ ಮಾಡಿಟ್ಟಾಗ ಇಲ್ಲ ನನಗ್ ಬೇಡ ಅಂತ ಎಲ್ಲರೂ ಕೈ ಕೊಟ್ಬಿಟ್ಟು ಮಾಡಿರೋ ಅಡ್ಗೆಲ್ಲ ವೇಸ್ಟ್ ಆಗಂಗ್ ಮಾಡ್ತಾರೆ. ಫಸ್ಟ್ ರಾಗಿ ಮೊಟ್ಟೆ ಸೂಪ್ ಅಂತ ಹೇಳಿದ ತಕ್ಷಣ ಹಿಂಗ್ ಯಾರು ಮಾಡ್ತಾರೆ, ಸೂಪ್ ಈ ತರನು ಮಾಡ್ತಾರ, ತೂ ಏನೇನೋ ಮಾಡ್ಕೊಡ್ಬೇಡ ಗಂಜಿ ಮಾಡ್ಕೊಟ್ಬಿಡು ಸಾಕು ಅಂತ ಹೇಳಿದ್ರು. ಸೂಪ್ ಟೇಸ್ಟ್ ನೋಡಿದ್ಮೇಲಂತೂ ಈಗ ಅವ್ರದ್ದು ಮೋಸ್ಟ್ ಫೇವ್ರೇಟ್. ಮತ್ತೆ ಹೇಗ್ ಮಾಡ್ದಮ್ಮ ಅಂತ ಕೇಳ್ತಿರ್ತಾರೆ. ಈ ಚಳಿಗಾಲಕ್ಕೆ ಸಂಜೆ ಹೊತ್ತು ಏನಾದ್ರು ಬಿಸಿ ಬಿಸಿಯಾಗಿ ತಿನ್ಬೇಕು ಕುಡಿಬೇಕು ಅಂತ ಅನ್ಸಿದ್ರೆ ಅದಕ್ಕೆ ಬೆಸ್ಟ್ ಆಪ್ಷನ್. ಜೊತೆ ವೇಟ್ ಲಾಸ್ ಮಾಡ್ತಿರೋರ್ಗಂತೂ ಇನ್ನ ಬೆಸ್ಟ್ ಆಪ್ಷನ್ ಡಿನ್ನರ್ಗೆ ಅಂತ. ಸಖತ್ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಮನೆಯಲ್ಲಿರೋ ಅಂತ ಐಟಮ್ಗಳೇ ಅಷ್ಟೇನೆ, ಎಲ್ಲ ಕ್ಯಾಪ್ಷನ್ ಬರ್ದಿದ್ದೀನಿ, ಚೆಕ್ ಮಾಡಿ. ಈ ರೆಸಿಪಿನ ನಿಮ್ ಕುಕಿಂಗ್ ಪಾರ್ಟ್ನರ್ ಜೊತೆ ಶೇರ್ ಮಾಡಿ. ಇನ್ ಕೇಸ್ ನೀವೇ ಅಡಿಗೆ ಮಾಡೋರಾದ್ರೆ ಈ ರೀಲ್ನ ಸೇವ್ ಮಾಡ್ಕೊಳ್ಳಿ. ಟ್ರೆಡಿಷನಲ್ ಟ್ವಿಸ್ಟ್ ರೆಸಿಪಿ ಜೊತೆಗೆ ಮತ್ತೆ ಸಿಗ್ತೀನಿ, ಹಾಗೆ ಫಾಲೋ ಮಾಡೋದು ಮಾತ್ರ ಮರಿಬೇಡಿ. ರೆಸ್ಟೋರೆಂಟ್ಗೂ ಕಮ್ಮಿ ಇಲ್ಲ, ಒಳ್ಳೆ ರಾಗಿ ಮೊಟ್ಟೆ ಸೂಪು ಕುಡೀರಿ, ಎಂಜಾಯ್ ಮಾಡಿ. ಹಾಗೆ ಹೇಗಿದೆ ಅಂತ ಹೇಳಿ. ಬರೀ 10 ನಿಮಿಷದಲ್ಲಿ ರೆಡಿ ಆಗ್ಬಿಡುತ್ತೆ.